ಮಾಡೋದು, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಅತ್ತೆ ಬೇರೆ ಈಚೆ ಇದ್ದಾರೆ, ಅಮ್ಮ ಬೇರೆ ಫೋನ್ ಮಾಡಿ ಹಿಂಗೆ ಹೇಳಿದ್ರು. ನನ್ನ ಹಣೆ ಬರನೇ ಚೆನ್ನಾಗಿಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ವೇ. ಈಗ ಸಡನ್ನಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡ್ರು ಅತ್ತೆ ಬೈತಾರೆ. ದೇವರೇ ನೀನೇ ಕಾಪಾಡಬೇಕಪ್ಪ ನನ್ನನ್ನು. ಇವ್ರು ಈಚೆ ಕೂತಿದ್ದಾರೆ, ಒಳಗಡೆನೂ ಹೋಗ್ತಾ ಇಲ್ಲ ರೂಮ್ಗೆ. ಹಿಂಗಿದ್ರು ಕ್ಯಾನ್ಸಲ್ ಆಯಿತು. ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗಿ ಅತ್ತೆನಾದರೂ ಮಾತಾಡ್ಸೋಣ. ಯಾಕೆ ಸೀರೆ ಉಟ್ಕೊಂಡಿದ್ದೆ? ನಿಮ್ಮ ಅಮ್ಮನ ಮನೆಗೆ ಹೋಗಲ್ವಾ? ರೆಡಿಯಾಗಿದ್ದಲ್ಲ. ಅತ್ತೆ, ಅದು ಅಪ್ಪ ಅಮ್ಮನಿಗೇನೋ ನಾನು ಬರೋದು ತುಂಬ ಇಷ್ಟ ಇದೆ, ಆದರೆ ನಮ್ಮ ಅತ್ತಿಗೆಗೆ ನಾನು ಹೋಗೋದೇ ಇಷ್ಟ ಇಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ಬೇಕು ಅಂತ ಸುಮ್ಮನೆ ಆಗ್ಬಿಟ್ಟೆ ಅತ್ತೆ. ಓಹೋ, ನನ್ನೇನಾದ್ರು ತಿಳ್ಕೊತಾಳೆ ಅಂತ ಡ್ರಾಮಾ ಆಡ್ತಾ ಇದೆಯಾ? ಅಯ್ಯೋ ಅತ್ತೆ, ನೀವ್ಯಾಕೆ ತಪ್ಪು ತಿಳ್ಕೊತಾ ಇದ್ದೀರಾ? ನಮ್ಮ ಅತ್ತಿಗೆ ಇರೋದೇ ಹಾಗೆ. ಅವ್ರು ನನ್ನ ಮನೆಗೆ ಹೋದರೆ ಸಾಕು, ಯಾವಾಗಲೂ ಮುಖ ಎಲ್ಲ ಸೈಡ್ಗೆ ಇಟ್ಕೊತಾರೆ. ಅದಕ್ಕೆ ಯಾಕೆ ಬೇಕು? ನಮ್ಮಿಂದ ಯಾರಿಗಾರು ತೊಂದರೆ ಆಗುತ್ತೆ ಅಂದರೆ ನಾನು ಆ ಜಾಗಕ್ಕೆ ಹೋಗಕ್ಕೆ ಇಷ್ಟಪಡಲ್ಲ ಅತ್ತೆ. ನಿಮ್ಮ ಮನ್ಸಿಗೆ ನೋವು ಮಾಡಬೇಕು ಅಂತಿಲ್ಲ ಅತ್ತೆ. ಯಾರೂ ನನ್ನನ್ನು ಅರ್ಥನೇ ಮಾಡ್ಕೊಳ್ಳಲ್ಲ. ಅಯ್ಯೋ ಹುಚ್ಚಿ, ನಿಮ್ಮ ಅಪ್ಪ ಅಮ್ಮನ ಇಲ್ಲಿಗೆ ಕರ್ಸಮ್ಮ. ಅತ್ತೆ, ನಮ್ಮನೆಗೆ ಕರ್ಸ್ಕೊಳ್ಳ ಅಪ್ಪ ಅಮ್ಮನ? ತುಂಬ ಖುಷಿ ಆಯ್ತು ಅತ್ತೆ. ನಿಜವಾಗ್ಲೂ ನಿಮ್ಮಂಥ ಅತ್ತೆ ಸಿಗ್ಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೆ. ನೀವೇ ಒಂದು ಮಾತು ಫೋನ್ ಮಾಡಿ ಕರಿತೀರಾ ಅಪ್ಪ ಅಮ್ಮನ? ನಮಸ್ಕಾರ, ಚೆನ್ನಾಗಿದ್ದೀರಾ? ಬಂದ್ಬಿಡಿ, 2 ದಿವಸ ಇದ್ದು ಇಲ್ಲಿ ಹೋಗ್ರಂತೆ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಬೇಡ ಬಿಗ್ರೆ, ಇನ್ನೊಂದಿನ ಬರ್ತೀವಿ. ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಬಿಗ್ರೆ. ನಿಮ್ಮ ಮಗಳು ಒಬ್ಳೇ ಇರ್ತಾಳೆ, ಬನ್ನಿ, ಬಂದು ಹೋಗಿ. ಸರಿ ಬಿಗ್ರೆ, ಆಯ್ತು, ಬರ್ತೀನಿ. ಆರಾಮಿದ್ದೀರಲ್ಲ? ಹಾಂ, ಇದ್ದೀವಿ. ಹಾಂ ಅತ್ತೆ, ಥ್ಯಾಂಕ್ಸ್ ಅತ್ತೆ, ತುಂಬ ಖುಷಿ ಆಯ್ತತ್ತೆ. ನೀವು ಊಟ ಮಾಡಿದ್ರಾ? ಸರಿ ಅತ್ತೆ, ನಾನು ತಟ್ಟೆಗೆ ಹಾಕೊಂಡ್ಬರ್ತೀನಿ. ಫಸ್ಟ್ ಹೋಗಿ ಊಟ ಮಾಡೋಕಮ್ಮ. ನಮ್ಮ ಮನೆ ಸೊಸೆ ನಗ್ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಪಾಪ ಅವ್ರ ಅಪ್ಪ ಅಮ್ಮ ಬರ್ತಾರೆ, ಇಲ್ಲಿಗೆ ಕರೆಸ್ತೀನಿ ಅಂದಕ್ಕೆ ಖುಷಿ ಪಟ್ಬಿಟ್ಲು. ನನಗೂ ಅಂತ ಸಂತೋಷ. ನಮ್ಮ ಅತ್ತೆ ಎಷ್ಟು ಒಳ್ಳೆಯವರಲ್ಲ.